ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು 100ರ ಸಂಭ್ರಮ, ಅಂಬೇಡ್ಕರ್ ಅವರ 100ರ ಸಂಭ್ರಮ ಬಿಜೆಪಿ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀರಿ. ಸಾವಿರಾರು ಕಾರ್ಯಕರ್ತರು ಇವತ್ತು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮಾತಾಡಿದ್ದಾರೆ, ನಾನು ಹೆಚ್ಚು ಸಮಯ ತೆಗೆದುಕೊಂಡಲ್ಲ. ಅಂಬೇಡ್ಕರ್ ಅವರು ಮತ್ತು ದಲಿತ ಜನಾಂಗ ನಮ್ಮ ಜೊತೆ ಬಹಳಷ್ಟು ಜನ ಇಲ್ಲಿ ನಿಂತಿದ್ದಾರೆ. ಅವರೆಲ್ಲ ಮೊದಲು ಭಾಷಣ ಶುರು ಮಾಡದೆ ಏನು ಅಂತ ಹೇಳಿದ್ರೆ ತುಳಿತಕ್ಕೆ ಒಳಗಾದವರು, ತುಳಿತಕ್ಕೆ ಒಳಗಾದವರು, ತುಳಿತಕ್ಕೆ ಒಳಗಾದವರು ಅಂತ. ತುಳಿದವ್ರು ಯಾರು? ಕಾಂಗ್ರೆಸ್ ಅವರೇ. ಇಷ್ಟು ವರ್ಷ ತುಳಿದವ್ರು ಯಾರು? ಕಾಂಗ್ರೆಸ್ ಅವರೇ. ಏನು ಇಷ್ಟು ವರ್ಷ 75 ವರ್ಷ ದಾಟಿದಿರಿ ಸ್ವಾತಂತ್ರ್ಯ ಬಂದು. 75 ವರ್ಷ ಅಷ್ಟು ವರ್ಷಗಳು ಇವ್ರನ್ನ ಮೇಲೆತ್ತಕ್ಕೆ ಕಾಂಗ್ರೆಸ್ ಅವ್ರ ಕೈಲಿ ಸಾಧ್ಯ ಆಗಿಲ್ಲ ಅಂದ್ರೆ ತುಳಿದವ್ರು ಯಾರು? ಇದೇ ಕಳ್ಳರು, ಕಾಂಗ್ರೆಸ್ಸಿನ ಕಳ್ಳರು. ಇವತ್ತು ಅಂಬೇಡ್ಕರ್ ಅವರ ಹೆಸರನ್ನ ದುರುಪಯೋಗ ಮಾಡ್ಕೊಂಡು, ನಾವ್ಯಾರು ದುರುಪಯೋಗ ಮಾಡ್ಕೊಂಡು ತುಳಿದ್ರು. ಮೋದಿಯವರು ಬಂದ ಮೇಲೆ ಅವರೆಲ್ಲ ಪವಿತ್ರ ಸ್ಥಳಗಳಿಗೆ ಒಂದು ಒಳ್ಳೆಯ ಯಾತ್ರಾ ಸ್ಥಳ ಆಗೋಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು. ಕಾಂಗ್ರೆಸ್ ನಾವು ದಲಿತರ ಪರ ಅಂತ ಹೇಳ್ತಾರೆ, ಹೆಸರಿಗಷ್ಟೇ. ಮಾಡೋದೆಲ್ಲ ದಲಿತರಿಗೆ ಮೋಸ. ಆ ಮೋಸ ಮಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರ ಬಂದಿದ್ದಾರೆ. ಈಗ ಜನಕ್ಕೆ ಗೊತ್ತಾಗ್ತಾ ಇದೆ. ಇವತ್ತು ವಕ್ಫ್ ಬೋರ್ಡ್ ಆಸ್ತಿಯಲ್ಲಿ ಎಷ್ಟು ಜನ ದಲಿತರ ಆಸ್ತಿಯನ್ನ ವಕ್ಫ್ ಬೋರ್ಡ್ ಒತ್ತುವರಿ ಮಾಡಿದೆ. ಲಕ್ಷಾಂತರ ಜನ. ನಾನು ಹೋಗಿದ್ನಲ್ಲ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟ್ ದಲಿತರೇ ಬರ್ತಾ ಇದ್ದಿದ್ದು. ಅಣ್ಣ ನಮ್ಮ ಜಮೀನು, ನಮ್ಮಪ್ಪ ನಮ್ಮ ತಾತ ಅಲ್ಲಿಂದ ನಮ್ಮ ಹೆಸರಿಗೆ ಬಂದಿದೆ ಅಣ್ಣ, ಅದನ್ನ ವಕ್ಫ್ ಬೋರ್ಡ್ ಅಂತ ಬೋರ್ಡ್ ಹಾಕಿದ್ದಾರೆ ಅಂತ. ಅವ್ರ ಪರವಾಗಿ ಇವ್ರು ನಿಂತ್ಕೊಂತಾರಲ್ಲ ಪಾರ್ಲಿಮೆಂಟ್ ಅಲ್ಲಿ. ಈ ಕಾಂಗ್ರೆಸ್ ಅವ್ರಿಗೆ ಯೋಗ್ಯತೆ, ಈ ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ಮೊನ್ನೆ ಪಾರ್ಲಿಮೆಂಟ್ ಡಿಬೇಟ್ ಅಲ್ಲಿ ಗೊತ್ತಾಗ್ಬಿಟ್ಟಿದೆ. ಇದನ್ನ ನಾವು ಜನಗಳಿಗೆ ತಿಳಿಸಬೇಕಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಅದು ಭಗವದ್ಗೀತೆಗೆ ಸಮಾನ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ. ಆ ಸಂವಿಧಾನ ಉಳಿಬೇಕು, ಈ ಕಾಂಗ್ರೆಸ್ಸಿನ ಪೊಳ್ಳು ಭರವಸೆಗಳು ಹೋಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಯಾತ್ರೆ ಏನು ಹೊರಟಿದ್ದೀರಾ ನೀವೆಲ್ಲರೂ ಈ ಯಾತ್ರೆಯನ್ನ ಒಳ್ಳೆಯ ರೀತಿ ಅಂಬೇಡ್ಕರ್ ಅವರ ಹೆಸರು ಚಿರಸ್ಥಾಯಿ ಆಗಿ ಉಳಿಯೋ ರೀತಿ ದೇಶದಲ್ಲಿ ಮಾಡೋಣ ಅನ್ನೋ ಶಪಥವನ್ನ ತೆಗೆದುಕೊಂಡು ನಾವು ಇಲ್ಲಿಂದ ಹೊರಡೋಣ ಅನ್ನೋ ಮಾತನ್ನ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.